ನಮಸ್ಕಾರ ಭಕ್ತರೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಲಯ ಈ ಒಂದು ಪದ ಕೇಳಿದರೆ ಹೃದಯದಲ್ಲಿ ಭಕ್ತಿ ಮೂಡುತ್ತದೆ. ಸಾಕ್ಷಾತ್ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಕ್ಷೇತ್ರ ಅದು. ಆದರೆ ಒಂದು ಪ್ರಶ್ನೆ ಕೇಳಬೇಕು. ಮಂತ್ರಾಲಯಕ್ಕೆ ಹೋಗಿ ಬಂದ ನಂತರ ನಿಮ್ಮ ಕೆಲಸಗಳೂ ಆಗದೆ ತೊಂದರೆ ಅನುಭವಿಸಿದ್ದೀರಾ? ಮನಸ್ಸಿಗೆ ಅಶಾಂತಿಯುಂಟಾಯಿತೆ? ಅಥವಾ ನೀವು ಪ್ರಾರ್ಥನೆ ಮಾಡಿದ ಫಲ ತಡವಾಗಿ ಸಿಕ್ಕಿತೆ? ಹಾಗಿದ್ದರೆ ಅಲ್ಲಿ ನಾವು ಮಾಡಿರುವ ಕೆಲ ತಪ್ಪುಗಳ ಪರಿಣಾಮವೂ ಆಗಿರಬಹುದು. ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಕೆಲವರಿಗೆ ಯಾಕೆ ತೊಂದರೆ ಶುರುವಾಗುತ್ತದೆ ಗೊತ್ತಾ? ರಾಯರ ಸನ್ನಿಧಿಯಲ್ಲಿ ನಾವು ತಿಳಿಯದೆ ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಪ್ರಾರ್ಥನೆ ಫಲ ತಡವಾಗುವಂತೆ ಮಾಡಬಹುದು. ಇದು ಭಯಕಥೆಯಲ್ಲ, ಇದು ಎಚ್ಚರಿಕೆ. ಇವತ್ತು ನಾನು ಹೇಳೋದು ಮಂತ್ರಾಲಯಕ್ಕೆ ಹೋದವರು ಖಂಡಿತ ತಿಳಿದುಕೊಳ್ಳಬೇಕಾದ 7 ದೊಡ್ಡ ತಪ್ಪುಗಳು. ಕೊನೆಯ ತಪ್ಪು ಕೇಳಿದರೆ ನೀವು ಆಶ್ಚರ್ಯಪಡುವಿರಿ. ಮಂತ್ರಾಲಯ ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವಂತ ಬೃಂದಾವನ. ಆದರೆ ಅಲ್ಲಿಗೆ ಹೋಗಿ ಕೆಲವರು ಮಾಡಿದ ಒಂದು ಅಪಚಾರ ಅವರ ಜೀವನದಲ್ಲೇ ಅಡಚಣೆ ತಂದಿದೆ. ನಾವು ತಿಳಿಯದೆ ಮಾಡುತ್ತಿರುವ ಆ ತಪ್ಪುಗಳು ಯಾವುವು? ಇವತ್ತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಮಂತ್ರಾಲಯದ ಮಹಿಮೆ. ಮಂತ್ರಾಲಯ ಅಂದ್ರೆ ಸಾಮಾನ್ಯ ದೇವಸ್ಥಾನ ಅಲ್ಲ, ಅದು ಜೀವಂತ ಬೃಂದಾವನ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಬೃಂದಾವನ ಪ್ರವೇಶ ಮಾಡಿದರು. ಆದರೆ ಇಂದಿಗೂ ಅವರು ಜೀವಂತವಾಗಿಯೇ ಅಲ್ಲಿ ಕೂರಿದ್ದಾರೆ ಎಂಬುದು ಭಕ್ತರ ಅನುಭವ. ಅಲ್ಲಿ ನಾವು ಹೋಗೋದು ಟೂರಿಸ್ಟ್ ಆಗಿ ಅಲ್ಲ, ಭಕ್ತನಾಗಿ. ತಪ್ಪು 1. ಪ್ರವಾಸಿ ಮನೋಭಾವದಿಂದ ಹೋಗುವುದು. ಕೆಲವರು ಮಂತ್ರಾಲಯಕ್ಕೆ ಪಿಕ್ನಿಕ್ ಸ್ಪಾಟ್ ತರ ಹೋಗ್ತಾರೆ. ಸೆಲ್ಫಿ, ರೀಲ್ಸ್, ಲೌಡ್ ಮಾತು, ನಗು. ಬೃಂದಾವನ ಮುಂದೆ ಮೊಬೈಲ್ ಹಿಡಿದು ವಿಡಿಯೋ ಮಾಡುವುದು, ಗೌರವವಿಲ್ಲದ ವರ್ತನೆ ಮಾಡುವುದು ಇದು ದೊಡ್ಡ ತಪ್ಪು. ಮಂತ್ರಾಲಯ ಪ್ರವಾಸ ಸ್ಥಳ ಅಲ್ಲ, ಅದು ಜೀವಂತ ಗುರುರಾಯರ ಸನ್ನಿಧಿ. ಅಲ್ಲಿಗೆ ಕಾಲಿಟ್ಟ ಕ್ಷಣದಿಂದಲೇ ಮನಸ್ಸು ಶಾಂತವಾಗಿರಬೇಕು. ತಪ್ಪು 2. ಶುದ್ಧತೆ ಪಾಲಿಸದಿರುವುದು. ಮಂತ್ರಾಲಯಕ್ಕೆ ಹೋಗುವ ಮೊದಲು ಸ್ನಾನ ಮಾಡಬೇಕು, ಶುದ್ಧವಾದ ವಸ್ತ್ರ ಧರಿಸಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು. ಅಶುದ್ಧ ಮನಸ್ಸು, ಕೋಪ, ದ್ವೇಷ ಇಟ್ಟುಕೊಂಡು ಹೋಗಬಾರದು. ಗುರುರಾಯರ ಮುಂದೆ ನಿಂತಾಗ ಮನಸ್ಸು ಮಗುವಿನಂತಿರಬೇಕು. ತಪ್ಪು 3. ಬೃಂದಾವನಕ್ಕೆ ಬೆನ್ನು ತೋರಿಸುವುದು. ಇದು ಬಹಳ ಜನ ಗಮನ ಕೊಡದ ವಿಷಯ. ಬೃಂದಾವನದ ಮುಂದೆ ನಿಂತಾಗ ಬೆನ್ನು ತೋರಿಸಿ ನಿಲ್ಲಬಾರದು. ಹೊರಡುವಾಗಲೂ ನಿಧಾನವಾಗಿ ಬದಿಗೆ ಸರಿದು ಗೌರವದಿಂದ ಹೊರಬರಬೇಕು. ಇದು ಭಕ್ತಿಯ ಸಂಸ್ಕಾರ. ತಪ್ಪು 4. ಅಲ್ಲಿ ಜಗಳ ಮಾಡುವುದು. ಮಂತ್ರಾಲಯಕ್ಕೆ ಕುಟುಂಬ ಸಮೇತ ಹೋಗ್ತೀವಿ, ಆದ್ರೆ ಅಲ್ಲೇ ಸಣ್ಣ ವಿಷಯಕ್ಕೆ ಜಗಳ, ಬೇಸರ. ಇದು ದೊಡ್ಡ ಅಪಚಾರ. ಗುರುರಾಯರ ಸನ್ನಿಧಿಯಲ್ಲಿ ಕೋಪ ತೋರಿಸಿದರೆ ಮನಸ್ಸಿಗೆ ಅಶಾಂತಿ ಬರುತ್ತದೆ. ಅಲ್ಲಿ ಶಾಂತಿ ಕಾಪಾಡುವುದು ಮುಖ್ಯ. ತಪ್ಪು 5. ಪ್ರತಿಜ್ಞೆ ಮಾಡಿ ಮರೆತು ಬಿಡುವುದು. ಗುರುರಾಯ, ಈ ಕೆಲಸ ಆಯ್ತು ಅಂದ್ರೆ ಮತ್ತೆ ಬರುತ್ತೀನಿ, ಸೇವಾ ಮಾಡ್ತೀನಿ, ಅನ್ನದಾನ ಮಾಡ್ತೀನಿ ಎಂದು ಹೇಳಿ ಮರೆತು ಬಿಡೋದು ಬೇಡ. ಗುರುರಾಯರು ದಯಾಳು, ಆದರೆ ನಾವು ಮಾತು ತಪ್ಪಬಾರದು. ತಪ್ಪು 6. ಪ್ರಸಾದ, ತೀರ್ಥವನ್ನು ನಿರ್ಲಕ್ಷ್ಯ ಮಾಡುವುದು. ತೀರ್ಥವನ್ನು ಗೌರವದಿಂದ ಸ್ವೀಕರಿಸಬೇಕು. ಪ್ರಸಾದ ವ್ಯರ್ಥ ಮಾಡಬಾರದು. ಅದು ಸಾಮಾನ್ಯ ಅನ್ನ ಅಲ್ಲ, ಗುರುರಾಯರ ಅನುಗ್ರಹ. ತಪ್ಪು 7. ರಾತ್ರಿ ನಿಯಮ ಪಾಲಿಸದಿರುವುದು. 22:00 ಮತ್ತು 25:00. ಮಂತ್ರಾಲಯದಲ್ಲಿ ಕೆಲವರು ನಿಯಮ ಪಾಲಿಸದೆ ವರ್ತಿಸುತ್ತಾರೆ. ಶಾಂತ ವಾತಾವರಣ ಕಾಪಾಡಬೇಕು. ಅಸಭ್ಯ ವರ್ತನೆ ಮಾಡಬಾರದು. ಪವಿತ್ರ ಕ್ಷೇತ್ರದಲ್ಲಿ ನಿಯಮ ಮುಖ್ಯ. ತುಂಗಭದ್ರಾ ನದಿಯಲ್ಲಿ ಸ್ನಾನ ಸಾಧ್ಯವಿದ್ದರೆ. ಮಠ ಪ್ರವೇಶದ ಮೊದಲು ನಮಸ್ಕಾರ. ಶಾಂತ ಮನಸ್ಸಿನಿಂದ ಬೃಂದಾವನ ದರ್ಶನ. ರಾಯರ ಸ್ತೋತ್ರ ಪಠಣ. ಅನ್ನದಾನದಲ್ಲಿ ಭಾಗವಹಿಸುವುದು. ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ಮಂತ್ರಾಲಯಕ್ಕೆ ಹೋಗುವುದು ದೊಡ್ಡ ಭಾಗ್ಯ. ಆ ಭಾಗ್ಯ ವ್ಯರ್ಥ ಮಾಡಿಕೊಳ್ಳಬೇಡಿ. ಗುರುರಾಯರ ಮುಂದೆ ನಾವು ಏನೂ ಅಲ್ಲ, ಭಕ್ತಿ, ಶುದ್ಧ ಮನಸ್ಸು, ಇಷ್ಟೇ ಸಾಕು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಒಮ್ಮೆ ಕಾಮೆಂಟ್ನಲ್ಲಿ ಬರೆಯಿರಿ, ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ಧನ್ಯವಾದಗಳು. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ
ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.